ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಬೆಳಗ್ಗೆ ಏನಾಯಿತು ರೆಡಿಯಾಗಿ ಆಫೀಸ್ಗೆ ಒಂದು ಒಳ್ಳೆ ಔಟ್ಫಿಟ್ಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಔಟ್ಫಿಟ್ ಹೇಗಿದೆ ಅಂತ ನೀವೇ ಹೇಳಬೇಕು ಸ್ಟಾರ್ಸ್. ನೋಡಿ, ಬ್ಯೂಟಿಫುಲ್ ಔಟ್ಫಿಟ್ ಇವತ್ತು. ಸೊ ಇವತ್ತು ಆಫೀಸ್ಗೆ ಹೋಗಿ ಈ ದಿನ ಹೇಗಿರುತ್ತೆ ಅಂತ ನೋಡೋಣ. ಬೆಳಗಿನ ಜಾವನೆ ಎದ್ದು 7 ಗಂಟೆಗೆ ತಾಯಿಗೆ ದೀಪ ಹಚ್ಚಿ ಪೂಜೆ ಮಾಡ್ತೆ. ಸೊ ಈ ದಿನ ನಿಮಗೂ ಎಲ್ರಿಗೂ ಶುಭಕರವಾಗಿರಲಿ ಅಂತ ಹೇಳ್ತಾ ಈ ದಿನ ಸ್ಟಾರ್ಟ್ ಮಾಡೋಣ. ಸುಬ್ಬಿ ಅವರು ಬಾಕ್ಸ್ ಕಟ್ಟಿದ್ದಾರೆ ಇವತ್ತು. ಅನ್ನ ಮತ್ತು ದಾಲ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಬೆಳಗ್ಗೆನೇ ಎದ್ದು ಮಾಡಿಕೊಟ್ಟಿದ್ದಕ್ಕೆ. ದಿನ ಹಿಂಗೆ ಮಾಡಿಕೊಟ್ಬಿಡು, 100 ರೂಪಾಯಿ ಉಳಿತದ ಕಣವ. ಸೊ ಏನಾ? ಹಾಂ, ಸೊ ನಾನು ಹೋಗ್ಬಿಡ್ತೀನಿ. ಹುಷಾರಾಯ್ತಾ? ಯು ಟು ಹ್ಯಾವ್ ಅ ನೈಸ್ ಡೇ. ಬಾಯ್. ಹಾಂ ಹಾಂ, ಅದಕ್ಕೋಸ್ಕರ ದೀಪ ಹಚ್ಚಿದ್ದೀನಿ. ಉಂಡಿ ಅದು ಎಲ್ಲೈತು ಉಂಡಿ ಕಾಸು? ದಳವಾಗಿ ಬೆಳ್ಕೊಂಡು ಮನೆ ದೇವ್ರ ದಳವಾಗಿ ದೇವಸ್ಥಾನ ಬೆಳ್ಕೊಂಡು ಉಂಡಿ ಕಾಸು ಹಾಕು. 11 ರೂಪಾಯಿ ಹಾಕು ಸಾಕು. ದೇವ್ರ ಕಾಸದಲ್ಲ, ಇದಮ್ಮ 5 ರೂಪಾಯಿನ ಅದು. 7 ರೂಪಾಯಿ ನೋಟು, 7 ರೂಪಾಯಿ 12 ರೂಪಾಯಿ ಹಾಕ್ಬೋದಾ? 11 ರೂಪಾಯಿ, 1 ರೂಪಾಯಿ ಇರುತ್ತೆ ನೋಡು, ಸರಿಯಾಗಿ ನೋಡು. ಹಾಂ, ಓಕೆ. ಈಗ ತೆಳವಾಗಿ ಚೆನ್ನಾಗಿ ಬೇಡ್ಕೊಂಡು ಅಲ್ಲಿ ಕೆಳಗಡೆ ಚಿಕ್ಕದು ಅಲ್ವಾ? ಹಾಂ. ಸೊ ಸ್ಟಾರ್ಸ್ಗೆ ಈಗ ಆಫೀಸಿಗೆ ಬಂದೆ. ಇನ್ನೇನೀಗ ಟ್ರೈನಿಂಗ್ ಥರ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಟ್ರೈನರ್ ಇನ್ನೂ ಬಂದಿಲ್ಲ. ಸೊ ಅವರು ಕಾಯ್ತಾ ಇದ್ದೀವಿ. ಸೊ ಅದಕ್ಕೆ ಬಂದು ಲಾಕರ್ ರೂಮ್ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ ನಾನು. ಸೊ ಬೆಳಗ್ಗೆ ನಮ್ಮಮ್ಮ ಅನ್ನ ದಾಲ್ ಮಾಡಿದ್ರು. ಬಟ್ ನಾನು ತಿನ್ನೋಕ್ಕಾಗಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಸೊ ಮಧ್ಯಾಹ್ನ ತನಕ ಕಾಯಬೇಕು. ಇವಾಗ ಹೋಗಿ ತಿಂಡಿ ತಿಂದರೆ ನಿದ್ದೆ ಬಂದ್ಬಿಡುತ್ತೆ ನನಗೆ. ಸೊ ಅದಕ್ಕೆ ಮಧ್ಯಾಹ್ನ ಲಂಚಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಲಂಚ್ ಬಂದಮೇಲೆ ಒಳ್ಳೆ ಊಟ ಮಾಡೋಣ. ನಮ್ಮಮ್ಮ ಅನ್ನೋದಲ್ಲ ನನಗೋಸ್ಕರ ಬೆಳಗ್ಗೆನೇ ಇದು ಮಾಡೋರೆ. ಮುದ್ದುಗುಮ್ಮ ನೋಡಿ ಎದ್ದಿದೆ ನನ್ನ ಮುದ್ದುಗುಮ್ಮ, ನನ್ನ ಮುದ್ದುಗುಮ್ಮ. ದೊಡ್ಡೋನಾಗಿದ್ಯಾ ಬಂಗಾರಮ್ಮ ನೀನು? ಈ ಜೋಳಿನೇ ಬೇಕು ಅಂತ ಅಳ್ತಿಯಲ್ಲ ಮೊಮ್ಮಗನೆ. ಆಗ ಬಂಗಾರಮ್ಮ. ಇವತ್ತು ಹಠ ಮಾಡಿದ್ದಾನೆ ಅಂದರೆ ಜೋಳಿ ತೆಗೆದ್ಬಿಟ್ಟೆ. ಬೇಡ, ಹತ್ತತ್ರ 2 ವರ್ಷದವನು ಆಗ್ತಾ ಇದ್ದಾನೆ. ಏನಂತಾರೆ ಜೋಲಿಲಿ, ಎಲ್ಲೋದ್ರೂ ಜೋಲಿಲಿ ಮಲಗಿಸಿದ್ರೆ ನಮ್ಮನ್ನು ಏನಂತಾರೆ ಅಂದರೆ, ಒಂದು ಅರ್ಧ ಅವರ್ ಹತ್ತಿದ್ದಾನೆ ನನಗೆ ಜೋಲಿ ಬೇಕೇ ಬೇಕು ಅಂತ. ಕೊನೆಗೆ ಒಂದು ಸೀರೆ ಕಟ್ಟಿ ಅರ್ಜೆಂಟಾಗಿ ಅಂತ ಒಂದು ಸೀರೆ ಕಟ್ಟಿ ಮಲಗಿಸಿದ್ದೀನಿ. ಇವರು 2 ಅವರ್ 3 ಅವರ್ ಮಲಗಿ ಈಗ ಎದ್ದಿದ್ದಾರೆ ನೋಡಿ, ಎಷ್ಟು ಫ್ರೆಶ್ಶಾಗಿ ಎದ್ದಿದ್ದಾರೆ. ನನ್ನ ಮುದ್ದು ಕೂಸೆ, ನನ್ನ ಮುದ್ದು ಕೂಸೆ. ಭಾಳ ಹಳೇದು ಈ ಜೋಲಿ ಅನ್ನೋದು ನಿಜವಾಗ್ಲೂ ನಾನು. ಆದರೆ ಮಕ್ಕಳಿಗೆ ಇದರಷ್ಟು ಸೇಫ್ಟಿ, ಇದರಷ್ಟು ಸೆಕ್ಯೂರು ಯಾರೋ ನಮ್ಮನ್ನು ಹಗ್ ಮಾಡಿ ಹಿಡ್ದಿದ್ದಾರೆ ಅನ್ನೋ ಥರ ಫೀಲ್ ಕೊಡುತ್ತೆ ಈ ಜೋಲಿ. ತೊಟ್ಲಲ್ಲೆಲ್ಲ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಓಲ್ಡ್ ಈಸ್ ಗೋಲ್ಡ್ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಲ್ಲೋಡಿ ಅಲ್ವಾ? ಏನು ಅನಿಸುತ್ತೆ ಗೊತ್ತಾ? ನಮ್ಮನ್ನು ಈ ಚಳಿಗಾಲಕ್ಕೂ ಅದಕ್ಕೂ ನಮ್ಮನ್ನು ಯಾರೋ ಈ ಥರ ತೂಗು ಮನಸ್ಸು ಚೆನ್ನಾಗಿ ನಿದ್ದೆ ಮಾಡೋಣ ಅನಿಸುತ್ತಲ್ವಾ? ನಾನು ನನ್ನ ಲಂಚ್ ಬಾಕ್ಸ್ನ ಇಲ್ಲೇ ಇಟ್ಬಿಟ್ಟಿದ್ದೆ ಗಾಡಿ ಹತ್ರ. ತೊಗೊಂಬರಕ್ಕೆ ಬಂದಿದ್ದೀನಿ, ಮರ್ತಿಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಬಂದೆ, ಹೊಟ್ಟೆ ಬೇರೆ ಹಸಿದಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಪ್ಪ, ಹೊಟ್ಟೆ ಹಸಿಗೆ ತಲೆ ಸುತ್ತ ಬಂದ್ಬಿಟ್ಟು ನನಗೆ. ಸೊ ಈಗ ಹೋಗಿ ಊಟ ಮಾಡಿಬಿಟ್ರೆ ಸಾಕು, ಏನೇನೂ ಇಲ್ಲ. ಮಳೆಗಿಲೆಲ್ಲ ಫುಲ್ಲು ಕಸರೆ ಆಗ್ಬಿಟ್ಟಿದೆ. ಹೋಗೋಣ. ಒಂದು ನನ್ನ ಏನೇನು ಮಾಡ್ತಾಯಿದ್ದೀನಿ, ಇವರೇನೋ ಫಿಟ್ ಚೆಕ್ ಮಾಡ್ತಿದ್ದಾರಂತೆ. ಓಕೆ ನೋಡ್ರಿ, ಹೆಂಗೆ ನೀಟಾಗಿ ಮಾಡ್ಬೇಕು. ನಾ ಈ ಕಡೆ ಬನ್ನಿ ಮೇಡಮ್. ನನ್ನ ಜರ್ಕು ನಾನೇನು ಬರ್ತಾನೆ ಇಲ್ಲ. ಹುಡುಗಿರು ಏನೇನು ಮಾಡ್ತಾರೋ ನೋಡ್ರಿ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಥವಾ ಓಕೆ, ಈಗ ನಾವು ತೊಗೊಳ್ಳೋಣ ಬನ್ನಿ. ಸೊ ಸ್ಟಾರ್ಸ್ ಆಫೀಸ್ ಫೈನಲ್ಲಿ ಮುಗೀತು. ಈಗ ಹೆಂಗೆ ಕಾಣಿಸಿದೆ ಗೊತ್ತಾ? ಇವ್ರು ನಾನೆಲ್ಲ ಮಾಡಿದ್ದು, ಇವಳು ಆನ್ ಮಾಡಿದ್ದು. ಹೇಳು ನೀನು ಹೇಳು. ಒಂದು ಸತಿ ಹೋದಾಗ 3 ಕೆಲಸ ಮಾಡ್ಕೊಬರ್ಬೇಕು. ಅರ್ಥ ಆಯ್ತಾ?
ಯಾವ್ದಾವ್ದು ಕೆಲಸ ಅಂದರೆ ನೋಡು, ಇದು ಟೈಲರ್ ಅಂಗಡಿ ಕೊಡಬೇಕು. ಇಲ್ಲಿ ನಮ್ಮ ಮನೆ ಮನೆ ಅಂತವ ಆ ಆಂಟಿ ನೇರ ಫಸ್ಟ್ ಬರೋಲ್ಲ ಅವರಲ್ಲ, ಆ ಆಂಟಿ ಮನೆ ನಮ್ಮ ಮಮ್ಮಿ ಕೊಡಕ್ಕೆ ಹೇಳಿದ್ರು ಅಷ್ಟೇ ಆಂಟಿ, ಇಷ್ಟೇ ಆಯ್ತಾ. ಅಲ್ಲಿಂದ ಕೊಟ್ಬಿಟ್ಟು ನೀನು ಹೋಗಿ ATM ಕಾರ್ಡಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಬರ್ತಾ ನೀರಿನ ಕ್ಯಾನ್ ತುಂಬಿಸ್ಕೊಂಡು ಬಂದು ನೀರಿನ ಕ್ಯಾನ್ ಇಲ್ಲಿ ಇಟ್ಬಿಡು ಬಾಗ್ಲ ಹತ್ರನೇ. ನಾವು ಅಷ್ಟೇ ಕೆಳಗಡೆ ಇಳಿತೀವಿ, ನಾವು ಒಂದು ವಾಕ್ ಮಾಡಿಕೊಂಡು ನಮಗೆ ಸ್ವಲ್ಪ ಕೊಡಿ ಇದು ತರಕಾರಿ ಎಲ್ಲ ಬೇಕು ಅದು ಕೊಡಿಸ್ಕೊಂಡು ಬರಬೇಕು. ಇದು ಕರೆಕ್ಟ್ ಆಗಿದೆಯಾ? 10 ಸತಿ ಹೋಗಿ 10 ಸತಿ ಬರೋದು ಚೆನ್ನಾಗೈತೆ ಹೇಳು. ಹೇಳು ಬಿಡ್ಬಿಟ್ಟು ಹೋಗೋದು. ಬಂದೆ ಅದರಲ್ಲಿ ಕೀ ನಿನ್ನ ಕೀ ಬಂದೆ 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 ಬೇಡ, ಆ ಕೆಲಸ ಮಾಡಬೇಡ. ಅದ್ರ ಎನರ್ಜಿನ ಬೇರೆ ಕಡೆಗೆ ಹಾಕು ಆಯ್ತಾ. ಹೋಗೀಗ ಈಗ 3 ಕೆಲಸ ನೀನು ಮಾಡ್ಕೊಂಬಂದ್ರೆ ನಿಜವಾದ ಪ್ರಬಂಧ ಮಗ. ಇಲ್ಲ ಕೆಳಗಡೆ ಐತೆ ಕ್ಯಾನು. ಕೆಲ್ಸದಿಂದ ಬಂದು ಸುಧಾರಿಸ್ಕೊಳ್ಳೋಣ ಅಂತ ಅನ್ನೋ ಅಷ್ಟರಲ್ಲಿ ಮಾಡಬೇಕು ಮಗನೇ. ನೀನು 40 ವರ್ಷ 50 ವರ್ಷ ಆಯ್ತಾ ಈಗ. ನಾನೇ 50 ವರ್ಷದೊಳಗೆ ಡ್ರೆಸ್ ತಗೋತಾ ಇಲ್ಲ ಅಂದಾಗ ನೀನು ಅದಕ್ಕಿಂತ ಅರ್ಧ ಇಲ್ಲ ಹೆಂಗಿರ್ಬೇಕು ಹೇಳು. ಯಾವ ಮೂವಿ ನೋಡಿದೆ ಇವತ್ತು? ಯಾವ ಮೂವಿನೂ ನೋಡಿಲ್ಲ. ಮೂವಿ ನೋಡಕ್ಕಿಲ್ಲ ಅದೇ ಟೈಮ್ ನನಗೆ ಇಲ್ವಾ ಈ ಪಿಲ್ಲೆ. ಯಾವ ಮೂವಿ ನೋಡಿದೆ ನಾವು ಇವತ್ತು? ಅವನು ದುಡ್ಡು ಅವ್ನ ಮೂವಿನೇ ನೋಡ್ಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಬಂಧ ಮಗ ಅನ್ಸ್ಕೋಬೇಕಲ್ವಾ? ಅನ್ಸ್ಕೋಬೇಕು, ಶ್ರಮ ಬೀಳ್ಬೇಕು. ಪ್ರಬಂಧ ಮಗ ಅನ್ಸ್ಕೊಳಕ್ಕೆ ನಾನು ಯಾವಾಗಲೂ ಮೊದಲನೇ ಅಪ್ಪು ಆಗೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಭನ್ ಮಗ ಆದ್ಮೇಲೆ ಅಪ್ಪು ಹೋಗು. ಅದು ಹೆಂಗೋ ಹಂಗೆ ಆಗ್ಬಿಟ್ಟು ಉದ್ಭವ ಮೂರ್ತಿನ ನೀನು ಕುಂತಿ ಪುತ್ರನ ತಗೋ. ನೋಡಿಲ್ಲಿ ಇವ್ರು ರೆಡಿ ಆಗೋರೆ. ನಾವು ಸ್ಲಿಪ್ಪರ್ ಹಾಕೋಬೇಕು. ಬಾ ಈ ಟೊಪ್ಪಿ ಹಾಕೋಬೇಕು. ಬೇಗ ಬರ. ಅಪ್ಪ ಕೆಳಗಡೆ ತಿರ್ಗಾ ಮರ್ತ್ಬಿಟ್ಟೆ ಅನ್ಬೇಡ. ಕ್ಯಾನ್ ಕೆಳಗಡೆ ಐತೆ ನಾವು ನಾನು ವಾಕಿಂಗ್ ಹೋಗ್ತಾ ಇದ್ದೀವಿ. ಈ ನನ್ನ ಮಗ ಬಿಡುತ್ತಾನೆ ಇಲ್ಲ. ಆಚೆ ಕಡೆಗೆ ಹೋಗ್ಬೇಕು ಅಂದರೆ ಹೋಗ್ಬೇಕು ಅಷ್ಟೇನೆ ಹಠ ಮಾಡ್ತಾ ಇದ್ದಾನೆ. ಮನೆಯೊಳಗಡೆಕ್ಕೇನೆ ಕೂತು ಬೇಜಾರಾಗ್ಬಿಡುತ್ತೆ ಮಗುಗೆ. ಸೊ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಒಂದು ಸ್ವಲ್ಪ ತರಕಾರಿ ತಗೊಂಡು ಬರೋಣ ಅಂತ ಎಳಿತಾ ಇದ್ದಾನೆ ನನ್ನನ್ನು. ನಾನು ಒಲೆ ಮೇಲೆ ಕುಕ್ಕರ್ ಇಕ್ಕಿರೋದೇ ಮರ್ತೋಗಿದ್ದೀನಿ. ಹೋಗೋಣ ಬಂಗಾರಮ್ಮ, ಹೋಗೋಣ. ಇದು ಸ್ಲಿಪ್ಪರ್ ಹಾಕೋ ಬನ್ನಿ. ಶೂ ಹಾಕೋ ಬನ್ನಿ. ಹೋಗೋಣ ದೊರೆ. ಎಲ್ಲೋಗೋಣ? ಟಾಟಾ ಹೋಗ್ಬೇಕಾ? ಟಾಟಾ ಹೋಗ್ಬೇಕಾ ದೊರೆ ನೀನು? ಸ್ವಾಮಿ ನೀರು ತುಂಬಿಸ್ಕೊತಾ ಇದ್ದೀನಿ. ಈಗ 3 ಕೆಲಸ ಹೇಳಿದಾರಲ್ಲ, 3 ಕೆಲಸನೂ ಮಾಡಬೇಕು ನಾನು. ನಮ್ಮ ಮನೆ ಹಾಕುವಾಗ ವರ್ಕ್ ಆಗದೆ ನನಗೆ ಕೊಡ್ತಿರೋ ಕಷ್ಟ ಇನ್ಯಾವುದೂ ಇಲ್ಲ. ದೇವರೇ ಬಲ್ಲ. ಇದು ಮುಗಿಸ್ಕೊಂಡು ಟೇಲರ್ ಆಂಟಿ ಕೊಟ್ಟು ಕಾರ್ ತಗೊಂಬಂದು ನೋಡ್ರಿ ಹೆಂಗೆ ಹೋಗ್ತಾವ್ರಿಬ್ರು. ಯಾರದು? ನೀರು ಇಟ್ಬಿಟ್ಟು ಬಂದೆ. 3 ಕೆಲಸ ಮಾಡಲಿಲ್ಲ. ಇನ್ನೂ ಇರಿ ಮೇಡಮ್, ಇನ್ನೂ 2 ಕೆಲಸ ಇದೆ, ಮುಗಿಸ್ಕೊಬತ್ತೀನಿ. ನೀವು ಹೋಗ್ರಿ ಆರಾಮಾಗಿ ಅಲ್ಲಿ ಮಾಡ್ತಾಯಿರಿ. ನೀರು ತೊಗೊಂಬಂದು ಕೊಟ್ಟಿಟ್ಟನಮ್ಮ. ಏನಿದು? ಇವಾಗ ಹೋಗ್ತಾ ಇದ್ದೀನಿ ಅಲ್ಲೇ. ಇನ್ನು ಅಲ್ಲಿ ಹೋಗಿ ಇನ್ನು ತೊಗೊಳ್ಳೋ ಅಷ್ಟರಲ್ಲಿ ಬರ್ತೀನಿ. ಬೇಡ ನಡ್ಕೊಂಡು ಹೋಗೋದು ಬರ್ತೀನಿ ನಾನು ಇದನ್ನು ಕೊಟ್ಬಿಟ್ಟು. ಏನು ಹೇಳು? ಸರಿ ಆಯ್ತತ್ ಬಾ, ಅಲ್ಲೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ನಾನು ತರಕಾರಿ ಅಂಗಡಿ ಹತ್ರ. ಬಾ ಅಂತವನೆ. 1 2 3 ATM ಕಾರ್ಡಿಗೆ ಬಂದಿದ್ದೀನಿ. ATM ಕಾರ್ಡಿಗೆ ಅಂತೀನಿ, ATMಗೆ ಬಂದಿದ್ದೀನಿ ಕಾಸು ಇಟ್ಕೊಳ್ಳೋಣ ಅಂತ. 2ನೇ ಕೆಲ್ಸಕ್ಕೆ ನಮ್ಮಮ್ಮನೇ ಬಿಟ್ಬಿಟ್ಟು ಬಂದೆ. ಅಲ್ಲಿ ಆ ಬ್ಲೌಸು ಗೀಸು ನಾನು ಹೆಂಗೆ ಹೇಳಿ, ನಾನು ಹೆಂಗೆ ಮಾತಾಡಲಿ ಅದನ್ನು?
ಏನೇನೋ ಹೇಳಿದ್ರು ಅಮ್ಮಂಗೆ ಪಾಪ ಮೆಟ್ಲು ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೇಳಿದೆ ದಯವಿಟ್ಟು ನಾನು ಇದು ಕಳಿಸ್ಬೇಡ, ನಾನು ಹೆಂಗೆ ಹೇಳಿದೆ ಹಂಗೆ ಹೇಳಕ್ಕೆ ಬರಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನೇ ಕಳಿಸ್ದೆ. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾರೆ. ನಾನು ಇಲ್ಲಿ ATM ಬಂದಿದ್ದೀನಿ. ಚಾರ್ಜ್ ತೊಗೊಂಡು ಡೈರೆಕ್ಟ್ ತರಕಾರಿ ಅಂಗಡಿಗೆ ಹೋಗಿ ಒಂದು ತರಕಾರಿಗಳು ತೊಗೊಂಡು ಬರೋದಷ್ಟೇ, ಇನ್ನೇನಿಲ್ಲ. ಹನ್ನೊಂದು ರಾಗದಿಂದ ಮಾಡ್ತಾನೆ ಅವರೇ, ಅಲ್ಲಿಂದ 5 ನಿಮಿಷದಿಂದ ಕಾಯ್ತಾನೆ ಇದ್ದೀನಿ. ನಾನು ಇಲ್ಲೇ ಅಂಗಡಿ ಹತ್ರ ಬಂದಿದ್ದೆ. ಬಂದಿಲ್ಲಿ ಆಟೋ ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಳು ಡೋಲೋ 650. ಈಗ ಈ ಹೃದಯದ ಜ್ವರಕ್ಕೆ ಅವಳಾಗಿದ್ದಾಳೆ 30-60. ಅಯ್ಯೋ ದೇವ್ರೇ. ಅಪ್ಪ, ರಾವಣಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ, ಅದಕ್ಕೆ ಭೂಮಿ ಮೇಲೆ ಪ್ರೀತಿಗೆ ಬೆಲೆನೇ ಇಲ್ಲ ಅಂತೆ. ಓ ದೇವ್ರೇ, ಯಾರಣ್ಣ ಬರ್ತಿರೋದಿದು? ಯಾರ್ದಣ್ಣ ಆಟ ಇದು? ಅಣ್ಣ ನಿಂದ ಸಾಗದಾಗ ಬರ್ಸೋರಾದ್ರೆ ದೇವ್ರೆ, ಎಷ್ಟೈತೋ ಅವ್ರ ಹೃದಯದಲ್ಲಿ ನೋವು. ನೋಡ್ರಿ TV ನೋಡ್ತವ್ರೆ. ಮೇಡಮ್ ಅವರೇ ಆಯ್ತಾ? ತಗೊಂಬಂದೆ. ಮಮ್ಮಿ ಏನಿದು ಇಷ್ಟೇ ಇರೋದು ನನ್ನೊಬ್ಬನಿಗೆನಾ? ಸೂಪರ್ ಮಮ್ಮಿ. ತೆಗಿಯಮ್ಮ ಈ ಪಾಸ್ವರ್ಡ್ ನಂಗೆ ಗೊತ್ತಿರೋ ಒಂದು ನಿಮಿಷ. ಏನು ಮಮ್ಮಿ ನಿನ್ನ ಪಾಸ್ವರ್ಡ್ ಎಷ್ಟು ಪಾಸ್ವರ್ಡ್ ಹಾಕಿದ್ರು ನನಗೆ ಗೊತ್ತಾಗತ್ತಲ್ಲ ಅದು ಹಿಂಗೆ ಅದು ಅಂತ. ಅಲ್ಲ ಇವಾಗ ಅದು ನಾನು ತಿನ್ಬೇಕಾ? ಅಯ್ಯೋ ಏನಾಗ್ಬಿಡ್ತು? ತೊಟ್ಟಿ ಹೊಡೆದ್ರೈತಾ? ಅಮ್ಮ ಏನಮ್ಮ ಮರ್ಯಾದೆ ಕೊಡದೆ ಮಾತಾಡ್ತೀಯ? ಕೆಲ್ಸಕ್ಕೆ ಹೋಗ್ತೀರ ಹುಡುಗಂಗೆ? ಏನು ಹಿಂಗೆಲ್ಲ ಮಾಡಿದ್ರೆ ಇನ್ನೇನು ಕತೆ? ಸರಿ ಕೇಳಿಲ್ಲ ಆಯಿತು ಸರಿನಾ? ನಾನು ಇಲ್ಲಿ ಇದ್ದೆ, ಯಾವುದೋ ಒಂದು ಆಟ ಇದ್ದೆ, ಒಂದಿಷ್ಟು ಲೈನ್ಗಳು ಬರ್ತವ್ರೆ ನೋಡಿ ಹೆಂಗೈತೆ. ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಳು ಡೋಲೋ 650 ಸರಿನಾ? ನನ್ನ ಹೃದಯದ ಜ್ವರಕ್ಕೆ ಅವಳಾಗಿದ್ದಳು ಡೋಲೋ 650. ಈಗ ಹೃದಯದ ಜ್ವರಕ್ಕೆ ಅವಳಾಗಿದ್ದಾಳೆ 30-60-90 ಅಂತೆ. ಅಲ್ಲ ಇನ್ನೊಂದು ಕೇಳು. ರಾಮನಂತೆ ಪ್ರೀತಿಸುವ ಗಂಡಿಲ್ಲ, ಸೀತೆಯಂತೆ ಕಾಯುವ ಹೆಣ್ಣಿಲ್ಲ, ಅದಕ್ಕೆ ಭೂಮಿ ಮೇಲೆ ಪ್ರೀತಿಗೆ ಬೆಲೆ ಇಲ್ಲ ಅಂತೆ. ಹೆಂಗೆ 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 ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಹಾಂ ಯಪ್ಪ ಯಪ್ಪ. ಸೊ ಬನ್ನಿ ಈಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿಬಿಟ್ರೆ ಸಾಕು. ಟೇಸ್ಟ್ ಮೇಡಮ್ ಅವರೇ ನೀವು ತೊಗೊಳಲ್ವಾ? ನಿಮಗೆ ಬೇಡವಾ ದೋಸೆ? ದುಡಿಯೋ ಗಂಡಸು ನೀನು ಚೆನ್ನಾಗಿದ್ರೆ ಸಾಕು. ಪಾಪ ಟಚ್ ಆಯಿತು ನನಗೆ, ನನ್ನ ಹಾರ್ಟಿಗೆ ಟಚ್ ಆಯಿತು. ಫಸ್ಟ್ ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ನಾನು, ಆಗಿಂದ ಡ್ರೆಸ್ ಚೇಂಜ್ ಮಾಡಿಲ್ಲ. ನಾವು ನಾನು TV ನೋಡಬೇಕು. ನನಗೂ ಈ ಪೆಂಗ್ವಿನ್ ನೋಡಿ 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 ನನಗೂ ಬೇಜಾರಾಗ್ಬಿಟ್ಟೈತೆ. ಹೋಗು, ನಾನು ಸೀರೀಸ್ ನೋಡಬೇಕು, ನಾನು ಬರ್ತೀನಿ. ಏನು ನಗ್ತೀಯಾ? ಏನ ನಗ್ತೀಯಲೇ? ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು. ಏನಂದೆ? ಅಪ್ಪನು ಅಪ್ಪು ಮಾಮ ಅನ್ನಲೇ ಅಪ್ಪು ಅಂತೀಯ? ನೋ ಅಪ್ಪ, ನೋ ನೋ ಅಪ್ಪು, ನೋ ಪಪ್ಪ, ನೋ ಅಪ್ಪು, ಅಪ್ಪು. ಓಹೋ ವಾಟ್ ಅಪ್ಪು? ಮಾಮ ಅನ್ನೋ. ವಾಟ್ ಅಪ್ಪು? ವಾಟ್ ಅಪ್ಪು? ಮಾಮ ಅನ್ನೋ, ಮಾಮ ಅನ್ನೋ, ಮಾಮ ಅನ್ನೋ, ಮಾಮ ಅನ್ನೋ. ವಾಟ್ ಅಪ್ಪು? ಅಪ್ಪು ವಾಟ್ ಅನ್ನು? ಮಾಮನಲ್ಲೇ ಮಮ್ಮ ವಾವ್ ಅಂತವನೆ. ಏನೇ ಕರೆದ್ರು ಅದು ಮುದ್ದ ಕರಿತಾನಲ್ಲ, ಅದೇ ಖುಷಿನಪ್ಪ. ಮಮ್ಮಿ 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 ಸ್ವಲ್ಪ ಸ್ಟಾರ್ಸ್ಗಳಲ್ಲ, ಆಮೇಲೆ ಸುಮ್ಮನೆ ಯಾಕೆ ಎದುರ್ಕೊಂಡು ಬೆಳಗ್ಗೆನೆ. ಓಯ್
ದೊರೆನೋ ಇಲ್ಲಿರೋ ಕಾರಣ ಅಲ್ಲಿಂದ ಕೈ ಹಾಕ್ತಾವನೆ. ಓ ಸಿಗುತ್ತೆ ಅಪ್ಪ, ಸಿಗುತ್ತೆ. ನಿನ್ನ ಕೈ ಅಷ್ಟು ದೊಡ್ಡ ಉದ್ದ ಬೇರೆ ಐತೆ, ಸಿಗುತ್ತೆ. ಬಟ್ ನಿನ್ನ ಇದನ್ನ ಪ್ರಯತ್ನ ನಾನು ಇದು ಮಾಡಲ್ಲ. ಏ ಮ್ಯಾಜಿಕ್ ಹೇಳು. ತಾಯಿಗೆ ಮರ್ಯಾದೆ ಕೊಟ್ಟು ಮಾತಾಡು. ಅಂತ ಮಾತಾಡ್ಸ್ಬೇಡ ನೀನು. ಆಯ್ತು, ಅರ್ಥಾಯ್ತಾ? ತಾಯಿನೇ ಅರ್ಥಾಯ್ತಾ? ಅವಳು ಏನು ಮಾಡಿಲ್ಲ ಅಂತಂದ್ರೂ ಮರ್ಯಾದೆ ಕೊಡ್ಬೇಕು ತಾಯಿಗೆ. ಮತ್ತೆ ಮಾತಾಡಿ ಜೋರ. ಏನಕ್ಕೆ ಅಂತ ಮಾತಾಡ್ಸ್ತೀನಿ ನಾನು? ಅಲ್ಲಿ ಎಲ್ಲಿದ್ದೀನಿ ನಾನು? ಏನಕ್ಕೆ ಅಂತ ಮಾತಾಡ್ಸ್ತೀಯಾ? ನನ್ನ ಕೆಂಗೇರಿಲಿದ್ದೀನ ಅಲ್ಲಿ ಅಂತ ಏನಕ್ಕೆ ಮಾತಾಡಿಸ್ತೀಯಾ? ಅಮ್ಮ ಅನ್ನಕ್ಕೆ ಏನ್ ಕಷ್ಟ ನಿನಗೆ? ಅಂತಂದ್ರೆ ಏನ್ ಅರ್ಥ? ತುಂಬಾ ಅರ್ಥ ಅದಕ್ಕೆ. ಅಮ್ಮ ದೇವರನ್ನೇ ನನಗೆ ಆ ಅರ್ಥಗಳು ಗೊತ್ತಿಲ್ಲ. ಅರ್ಥ ಗೊತ್ತಿದ್ದರೆ ಮಾತಾಡ್ಬೇಡ ಕಣ, ಮಾತಾಡ್ಬೇಡ. ಅರ್ಥ ಗೊತ್ತಿದ್ದರೆ ಮಾತಾಡ್ಬೇಡ. ಒಂದು ನಿಮಿಷ ಇರು, ಯಾಕೆ ಕಿರ್ಚ್ತಾ ಇದೆಯಾ? ಕಿಚ್ಕೋಬ ಬಂದ್ರೆ ಇನ್ನೇನು ಅಂತ ಹೇಳ್ತಾರೆ ಮೆತ್ತಿಗೆ. ಹೆಂಗೆ ಹೆಂಗೆ ತೋರಿಸಿ ಇನ್ನೊಂದ್ಸತಿ. ಏನು ಒಳ್ಳೆ ಸ್ಕೂಲ್ಗಳನ್ನ ಓದಿಸಿ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಇದ್ಯಾವ ನಿನ್ನ ಹತ್ರ ಕದ್ರಿ ಬುದ್ಧಿ? ಎಲ್ಲಿದ್ದೀನಿ ನಾನು? ಎಲ್ಲರೂ ಸಾಯೋಗು. ಮತ್ತೆ ಮಾತಾಡೋದನ್ನೇ ಮತ್ತೆ ಕೋಪ ಬಂದಾಗ ಮೆತ್ತಿಗೆ ಯಾರು ಮಾತಾಡಲ್ಲ ಸರ್. ನಾನು ನೋಡಪ್ಪ, ನನಗೇನು ಅನಿಸ್ತಾರ ನೀವು ಏನಂತಾರದು? ನನಗೇನು ಅನಿಸ್ತಾರೆ ಸ್ಟಾರ್ಸ್ ಏನಾಯ್ತು ಗೊತ್ತಾ? ಸ್ಟಾರ್ಸ್ ಈಗ ಅಲ್ಲಿ ಪೂಜೆ ಮಾಡಿದ್ರಲ್ಲ, ಲಕ್ಷ್ಮೀದು ಪೂಜೆ ಮಾಡಿದ್ರಲ್ಲ, ಹೋಗಿ ಆ ಬಿಂದಿಗೆ ನೀರು ತೊಗೊಂಬಂದ್ಬಿಟ್ಟು ಏನೋ ಮಾಡಬೇಕು ಅಂದ್ಬಿಟ್ಟು ನಾನು ರೂಮ್ಗೊಳಗೆ ಹೋಗ್ತಾ ಇರಬೇಕಾದ್ರೆ ಅದೇನದು ಮೇಲ್ಗಡೆ ಹಟ್ಟದ ಮೇಲೆ ಎತ್ತಿಕ್ಕು. ಕಂಟಿನ್ಯೂಸ್ ಆಗಿ ನೀವೇ ನೋಡಿದ್ರಿ ವ್ಲಾಗಲ್ಲಿ 2-3 ಗಂಟೆ. ನನ್ನ ಕೆಲಸದಿಂದ ಬಂದ ತಕ್ಷಣ 2-3 ಕೆಲಸ ಹೇಳಿದ್ರು. ನಾನೇನು ಹೇಳಿದೆ, ಈಗಲೇ ಆಗ್ಬಿಡ್ಬೇಕಾ? ಇರೋ 1 ನಿಮಿಷ ಎತ್ತಿಕ್ತೀನಿ, ಇಷ್ಟೇ ಹೇಳಿದ್ದು. ಸ್ಟಾರ್ಸ್ ಇಷ್ಟೇ, ಸ್ಟಾರ್ಸ್ ದೇವರನೇ ಇಷ್ಟೇ ಸ್ಟಾರ್ಸ್. ಎಂತ ಸತ್ಪುರುಷನ್ ಹುಟ್ಟಿದ ಮಗನಪ್ಪ ನೀನು, ಎಂತ ಸಾಧು ಹುಟ್ಟಿರೋದು ಮಗನಪ್ಪ ನೀನು, ನಿನ್ ಸ್ಟೋರಿ ಹೇಳು. ಎಂತ ದೇವರು ಹುಟ್ಟಿರೋ ಮಗನಪ್ಪ ನೀನು. ಆಯ್ತು, ಎಂತ ನಿನ್ ಸ್ಟೋರಿ ಹೇಳು. ನೀನು ಅಷ್ಟು ಸಾಫ್ಟಾಗಿ ಮಾತಾಡ್ದ? ನಿನ್ನ ಆತ್ಮ ಮುಟ್ಕೊಂಡು ಹೇಳು. ನಿನ್ನ ಆತ್ಮ ಮುಟ್ಕೊಂಡು ಹೇಳು. ಆಯ್ತು, ನಾನು ಹೆಂಗೆ ಮಾತಾಡ್ದೆ ಹೇಳು. ಆಯ್ತು, ನಾನು ಹೆಂಗೆ ಮಾತಾಡ್ದೆ ಹೇಳು. ಏನು ಮಾತಾಡಲ್ಲ ನಾನು? ಏನು ಹಿಂಗೇನಾ ತಾಯಿನ ಮಾತಾಡ್ಸೋದು? ಅವನಿಗೆ ನಾವು ಜಗಳ ಆಡೋದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಹಂಗೆ ಕೇಳಿಸಿದ್ನ ನನ್ನ ಮಮ್ಮಿ. ಸಾಕು, ಮರ್ಯಾದೆ ಕೊಟ್ಟಿದ್ದೆ, ಹೋಗು. ನಾನು ಇವತ್ತಲ್ಲ ಅನ್ಬೇಡ, ಅಂತ ಮಾತಾಡ್ಸ್ಬೇಡ, ಅಮ್ಮ ಅಂತ ಮಾತಾಡ್ಸು. ಅನ್ಬೇಡ ನನ್ನನ್ನ ನನ್ಗೆ ಅನ್ನೋದನ್ನ ಇಷ್ಟ ಆಗಲ್ಲ ಅಂತ ಇವತ್ತಲ್ಲ 1000 ಸಲ ಹೇಳಿದ್ದೀನಿ. ನೀನು ಅಂತಾನೆ ಇದೆಯಾ? ಯಾವತ್ತು ನೀನು ಅನ್ನೋದು ಬಿಡ್ತೀಯ ಅವತ್ತು ನಿನ್ನ ನನ್ನ ಮಕ ತೋರಿಸು. ಅಲ್ಲಿವರೆಗೂ ಮಕ ತೋರಿಸ್ಬೇಡ. ತೊಲಗು ಅದು ನೋಡು, ಅದು ರಿಫ್ಲೆಕ್ಸ್ ಬಂದ್ಬಿಡುತ್ತೆ ಮಮ್ಮಿ, ಅದು ಅಂತ. ನಾನೇ ಅನ್ಬೇಕು. ಆಯ್ತಮ್ಮ, ಸಾರಿ ನಮ್ಮ ಆಯ್ತಾ. ನಾನು ಏನು ನಡೀತದೆ ಕಣೋ? ನೀನ್ ತಾಯಿಗೆ ನೀನು ಅಮ್ಮ ಅಂತ ಮಾತಾಡ್ಸು. ಸ್ಟಾರ್ಸ್ ಸ್ವಲ್ಪ ಇದನ್ನ ಈ ವ್ಲಾಗ್ ನೋಡ್ಬೇಕಾದ್ರೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ನೀವು, ಆಯ್ತಾ? ಮತ್ತೆ ಮಾತಾಡಮ್ಮ, ಇದು ಜೋರಾಗಿ ಮಾತಾಡ್ತಿದ್ದೀಯ ಗೊತ್ತಾ ಅಂತಂದಿದ್ದು. ನಾನು ಎತ್ತಿಕಲ್ಲ ಅಂತ ಅರ್ಥ ಏನು? ಅದು ಏನು ಅರ್ಥ? ಅದು ಆಯ್ತಮ್ಮ, ಸಾರಿ ನಮ್ಮ. ಏನು ಅರ್ಥ ಅದು? ಆಯ್ತು ಬಿಡಮ್ಮ. ಎಲ್ಲ ಸಾಕ್ತಂಗೆ ಸಾಕಿಲ್ಲ ಕಣೋ ನಾನು. ಎಲ್ಲ ಸಾಕ್ತಂಗೆ ಸಾಕಿಲ್ಲ ನಾನು. ನನಗೆ ಇನ್ನೊಂದು ಮುಖ ಹಂಗಲ್ಲ ಅಂದರೆ ಕೋಪದ ಮಕ್ಕ ಅಂದಿದ್ದು ಮಮ್ಮಿ. ನೀನು ನೋಡಿ ತಪ್ಪು ತಿಳ್ಕೊತೀಯ ಮಮ್ಮಿ ನನ್ನನ್ನು. ನೀನು ಆಳಿಂದ ನಾನು ನಗ್ಸಕ್ಕೆ ಟ್ರೈ ಮಾಡ್ತೀನಿ, ನಗ್ತಾ ಇಲ್ಲ. ಒಂದು ಸಣ್ಣದನ್ನ ಇಷ್ಟು ದೊಡ್ಡದು ಮಾಡ್ತೀರ, ನಿನಗೆ ಅಸಹ್ಯ ಆಗಲ್ವಾ ಮಮ್ಮಿ? ಇದನ್ನ ತಪ್ಪಲ್ಲ ಮಮ್ಮಿ. ಅದನ್ನು ಬಂದ್ಬಿಡುತ್ತೆ ಮಮ್ಮಿ. ಆಯ್ತಾಯ್ತು ಮಾತಾಡ್ಸ್ಬೇಡ ಕಣ. ಆಯ್ತಾಯ್ತು ಮಾತಾಡ್ಸ್ಬೇಡ ನೀನು. ಇಬ್ರು ಮಾತಾಡೋದು ಬೇಡ. ನಾನು ಬದಲಾಗಕ್ಕಾಗಲ್ಲ. ನಾನು ಬದುಕಿರೋದೇ ಮರ್ಯಾದೆಗೋಸ್ಕರ. ಆಯ್ತು, ನಾನು ಅದನ್ನ ಎತ್ತಿಗೆ ಬಿಟ್ಟಿದ್ರೆ ಇವಾಗ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಎಷ್ಟು ಚೆನ್ನಾಗಿ ಮಾತಾಡ್ಕೊ, ಎಷ್ಟು ಚೆನ್ನಾಗಿದ್ವಿ. ಆಯ್ತು ಬಿಡು, ಅಳ್ಬೇಡ. ಅಯ್ಯೋ ಆಯ್ತು ಬಿಡಮ್ಮ, ಸಾರಿ. ಆಯ್ತು ಬಿಡಮ್ಮ. ಅಮ್ಮ ಆಯ್ತು ಬಿಡು, ಅಳ್ಬೇಡ, ಸಾರಿ. ಹೋಗಪ್ಪ ಬಿಡಮ್ಮ, ಆಯಿತು. ನನಗೊಂದು ತಾಕಮ್ಮ. ಅಮ್ಮ ಆಯ್ತು ಬಿಡಮ್ಮ, ಏನೋ ತಪ್ಪು ಮಾಡಿಬಿಟ್ಟೆ ನಾನು, ಸಾರಿ ಕೇಳ್ತೀನಿ. ನೋಡೋ, ನಾನು ಯಾವತ್ತು ಹೇಳ್ತೀನಿ ಕೇಳು, ಬೇಕು ಅಂತ ಮಾಡೋರಿಗೆ ಕ್ಷಮೆ ಇರಲ್ಲ. ನೀನು ಇದೇ ಫಸ್ಟ್ ಟೈಮ್ ಅಲ್ಲ ಹೇಳ್ತಾ ಇರೋದು ಮಮ್ಮಿ. ದಟ್ ಇನ್ಸ್ಟೆಂಟ್
ನಾನು ಏನಾರೋ ಕೆಟ್ಟ ಮಾತು ಮಾತಾಡೋದನ್ನ ಏನಾರೋ ಏಕವಚನದಲ್ಲಿ ಮಾತಾಡೋದನ್ನ ಹೇಳಿ ಏಯ್ ಅದೇ ಏಕವಚನ. ಹೌದು ನಂಗೆ ಗೊತ್ತಿರಲಿಲ್ಲ ಮಮ್ಮಿ ದೇವರ. ಇವತ್ತು ಇದೆಲ್ಲ ಅವಾಗಿಂದ ಇದೇ ಹೇಳ್ತಾ ಇದ್ದೀನಿ. ಆಯ್ತು ಬಿಡಮ್ಮ ನನಗೆ ತಪ್ಪು. ಗೊತ್ತಿರಲಿಲ್ಲ ಅಂತ ಹೇಳ್ತೀಯ ಮತ್ತೆ ಸ್ಟಾರ್ಟ್. ಏಯ್ ಏನದು ತಾಯಿ ಮಾತಾಡ್ಸೋ ರೀತಿ? ಆಯ್ತು ಬಿಡಮ್ಮ ಅಲ್ಬೇಡ. ಏನು ತಾಯಿ ಮಾತಾಡ್ಸೋ ರೀತಿ ಅದು? ಆಯ್ತು ಬಿಡಮ್ಮ. 1000 ರೂಪಾಯಿ ಸಾಲ ಮಾಡಿ ಎಂತೆಂಥ ಕಾಲೇಜ್ ಸ್ಕೂಲ್ ಸೇರಿಸಿದ್ರಲ್ಲ, ಇದನ್ನೇ ಕಲ್ತಿರೋದು ನೀನು. ಆಯ್ತು ಬಿಡಮ್ಮ, ಸಾರಿ ಸಾರಿ. ನಾನು ನಿನ್ನ ಮಗ ನಿನಗೆ ಹೆಂಗಿರುತ್ತೆ? ಒಂದು ನಿಮಿಷ ಇರು, ನಾನು ಯೋಚನೆ ಮಾಡ್ತೀನಿ ಸ್ವಲ್ಪ. ನನ್ನ ಮಗ ಬಂದ್ಬಿಟ್ಟು ನನಗೆ ಏಯ್ ಅಪ್ಪ ನಂಗೆ ಅದು ಕೊಡಿಸ್ತೀನಿ ಮಗನೇ. ಏನೋ ನಿಮಗೆ ಅನ್ಸಲ್ಲ ಅನ್ಸುತ್ತೆ. ಏಯ್ ಅಪ್ಪ ಅಲ್ಲ ಅದು, ಏಯ್ ಕೊಡ್ಸು, ಅರ್ಥ ಆಯ್ತಾ? ಏಯ್ ಕೊಡ್ಸು ಮಮ್ಮಿ. ಬಿಡಮ್ಮ ಆಯಿತು, ಸಾರಿ. ನಾನು ಅನ್ನ ಬಿಟ್ಬಿಡು, ಕೈ ಮುಗಿತು, ಎದ್ದು ಹೋಗು. ಬಿಡಮ್ಮ ಆಯ್ತು, ಸಾರಿ. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಚಿನ್ನಿ ಯು ಫೈನ್? ಟೈಮ್ ಆಗುತ್ತೆ, ಹೋಗು, ಸ್ನಾನಕ್ಕೆ ಹೋಗು, ಟೈಮ್ ಆಗುತ್ತೆ. ಯಾ ಗಾಟ್ ಇಟ್. ಯು ಫೈನ್? ಮಮ್ಮಿ ಸಾರಿ ಮಮ್ಮಿ. ಆಯಿತು, ನನ್ನ ಮನಸ್ಸಿಂದ ಮಾತನ್ನ ಕೇಳುತ್ತದೆ. ಮಾತಾಡಬೇಡ ಅಷ್ಟೇ. ಇಲ್ಲ ಕಣ, ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಓನ್ಲಿ ರೆಸ್ಪೆಕ್ಟ್ ಅಷ್ಟೇನೆ. ಓಕೆ ಮಮ್ಮಿ. ಎಸ್ ಮಮ್ಮಿ. ಏನಷ್ಟೇ ಏಯ್ ಅಮ್ಮ ಅಂತ ಮಾತಾಡೋದ ಮಮ್ಮಿ. ಏಯ್ ಬೇಗ ತಿಂಡಿ ಮಾಡು ಅಂತ ಮಾತಾಡೋದ ಮಮ್ಮಿ. ಇನ್ಮೇಲೆ ನಿಜವಾಗ್ಲು ಸೀರಿಯಸ್ಲಿ ಆಯಿತು ಮಾತಾಡೋದು. ಏಯ್ ಇನ್ನು ಎಷ್ಟೊತ್ತು? ಇನ್ಯಾವ ಮಮ್ಮಿ ಇನ್ನು ಎಷ್ಟೊತ್ತಾಗುತ್ತೆ ಮಮ್ಮಿ? ಹಿಂಗೆ ಮಾತಾಡ್ತೀನಿ. ಒಳ್ಳೆ ಏನು ಮಮ್ಮಿ ಹಿಂಗೆ ಮಾತಾಡ್ತೀನಿ ಮಮ್ಮಿ, ಸರಿನಾ? ಹಾಂ ಆಯಿತು, ಹೊರಡು. ಕೊಟ್ಬಿಟ್ಟು ಇವಾಗ ಏನು ಮಾಡು ಸ್ಟಾರ್ಸ್ಗೆ. ನನ್ನ ಮಗನ ಬೈಬೇಡಿ ಅಂತ ಬೈತಾನೋ ಹೇಳು. ಟೈಮ್ ಆಗೋಗಿದೆ. ಆಯ್ತು ಹೇಳು, ಏನು ಮಾಡಿ ಇವತ್ತು? ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತು ನಾನು ಕೋಪದಲ್ಲಿ ಮಾತಾಡ್ಬಿಟ್ಟೆ. ಕೋಪ ಬಂದಿದೆ. ಅವನು ಯಾವಾಗಲೂ ಆ ಥರ ಮಾತಾಡ್ತಾನೆ ಅಂತ ಕೋಪ ಬಂದಿದೆ. ಸಾರಿ, ನಂದು ಕೋಪ ಜಾಸ್ತಿ ಇತ್ತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ನಿಮ್ಮ ನಿಮ್ಮ ಅಪ್ಪು ಸುಬ್ಬಿನ ದಯವಿಟ್ಟು ಪಾಲಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್.